ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ. ಮಾಡಿದಿಂದ ನಾ ತಿಳಿಸ್ತೇನೆ ನಿಮಗೆ. ಈಗ ಇದು ಟೈಲ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಟೈಲ್ಸ್ಗಳ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕಂದ್ರೆ ವಿಸ್ತೀರ್ಣದ ಸೂತ್ರ ನಿಮ್ಗೆ ಗುರ್ತದಲ್ಲ, ಉದ್ದ ಗುಂಡ್ಲೆ ಅಗಲ. ವಿಸ್ತೀರ್ಣ ಅಂದ್ರೆ ಏನು? ಉದ್ದ ಮತ್ತು ಅಗಲ ಅವುಗಳ ಗುಣಲಬ್ಧಕ್ಕೆ ಏನಂತಾರೆ? ವಿಸ್ತೀರ್ಣ ಅಂತಾರೆ. ಈಗ ಸದ್ಯ ನಮಗೆ ಏನದ ಇಲ್ಲಿ? ಒಂದು ಹಾಲಿನ ಅಂದ್ರೆ ಒಂದು ಒಳಗ ಮನೆಯ ರೂಮಿನ ನೆಲ. ಹಾಲ್ ಅಂದ್ರೆ ನಿಮ್ಗೆ ಗುರ್ತದಲ್ಲ, ಕೋಣೆ. ಆ ಕೋಣೆಯ ನೆಲಕ್ಕೆ 24 ಮೀಟರ್ ಉದ್ದದ, 20 ಮೀಟರ್ ಅಗಲದ. ಏನದ? 24 ಮೀಟರ್ ಉದ್ದದ, 20 ಮೀಟರ್ ಅಗಲದ ಆಗಿದೆ. ಆ ಹಾಲಿನ ನೆಲಕ್ಕೆ ಹಾಸಲು ಅಗತ್ಯವಿರುವ 0.4 ಮೀಟರ್ ಗುಂಡ್ಲೆ 0.3 ಮೀಟರ್ ಅಳತೆಯ ಟೈಲ್ಸ್ಗಳ ಸಂಖ್ಯೆ ಎಷ್ಟು? ಇದು ಆಯತಾಕಾರದ ಟೈಲ್ಸ್. ಉದ್ದ ಅಗಲಗಳ ಅಳತೆಗಳು ಬೇರೆಯಾಗಿದ್ದರೆ ಆಯತಾಕಾರದ ಟೈಲ್ಸ್ ಅಂತ ತಿಳ್ಕೊಬೇಕು. ಆಯತಾಕಾರದ ಟೈಲ್ಸದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಹಾಲಿನ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಉದ್ದಕ್ಕೆ ಮತ್ತು ಅಗಲಕ್ಕೆ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? ವಿಸ್ತೀರ್ಣ ಬರ್ತದ. ಇಷ್ಟೆಲ್ಲ ತಿಳಿಸಿ ಹೇಳ್ತದೆ. ಆಮೇಲೆ ಏನಾಗ್ತದ? ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಟೈಲ್ಸ್ಗಳ ಅಳತೆ ಸಣ್ಣದಿರ್ತದೋ ಏನೋ ಹಾಲಿನ ಅಳತೆ ಸಣ್ಣದಿರ್ತದೋ? ಟೈಲ್ಸ್ಗಳ ಅಳತೆ ಸಣ್ಣದಿರ್ತದೆ. ಹಾಲಿನ ಅಳತೆ ಏನಿರ್ತದ? ದೊಡ್ಡದಿರ್ತದೆ. ದೊಡ್ಡ ವಿಸ್ತೀರ್ಣಕ್ಕೆ ಚಿಕ್ಕ ವಿಸ್ತೀರ್ಣದಿಂದ ಭಾಗಿಸಿದ್ರೆ ಏನು ಬರ್ತದೆ? ಟೈಲ್ಸ್ಗಳ ಸಂಖ್ಯೆ ಬರ್ತದೆ. ಚಿಕ್ಕ ವಿಸ್ತೀರ್ಣ ಅಂದ್ರೆ ಏನು? ಟೈಲ್ಸದ ವಿಸ್ತೀರ್ಣ. ಚಿಕ್ಕ ವಿಸ್ತೀರ್ಣ ಟೈಲ್ಸದ ವಿಸ್ತೀರ್ಣ. ಮತ್ತು ಹಾಲಿನ ವಿಸ್ತೀರ್ಣಕ್ಕೆ ನೀವು ಭಾಗಿಸಿದ್ರೆ ಏನು ಬರ್ತದೆ? ಟೈಲ್ಸ್ಗಳ ಸಂಖ್ಯೆ ಬರ್ತದೆ. ಇಷ್ಟು ತಿಳಿಸಿ ಹೇಳಿನು. ಯಾರು ಮಾಡ್ತೀರಿ ಮಾಡಿ. ಟೈಮ್ ಕೊಟ್ಟದು. ನಾನು ದೂರ ಸರ್ದನ್ನು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಿಡಿಸೋದು ಆತನ ವಿಡಿಯೋ ಆನ್ ಮಾಡ್ರಿ. ನಾ ಬಂದು ತಿಳಿಸ್ತೀನಿ ನೋಡ್ರಿಲೆ. ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ. ವಿಸ್ತೀರ್ಣದ ಸೂತ್ರ ಉದ್ದ ಗುಂಡ್ಲೆ ಅಗಲ. ಆಯತಾಕಾರದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಈಗ ಸದ್ಯ ನಾವು ಟೈಲ್ಸ್ಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಹಾಲಿನ ವಿಸ್ತೀರ್ಣ. ಹಾಲಿನ ವಿಸ್ತೀರ್ಣ. ಹಾಲಿನ ವಿಸ್ತೀರ್ಣ ಸರ್ವಾಸವಾಗಲೇ ಟೈಲ್ಸದ ವಿಸ್ತೀರ್ಣ. ಟೈಲ್ಸದ ವಿಸ್ತೀರ್ಣ ಅಂದ್ರೆ ಟೈಲ್ಸದ ವಿಸ್ತೀರ್ಣ ಅಂದ್ರೆ ಏನು? ಉದ್ದ ಗುಂಡ್ಲೆ ಆಗಲ್ಲ. ವಿಸ್ತೀರ್ಣದ ಸೂತ್ರ ಏನು? ಉದ್ದ ಗುಂಡ್ಲೆ ಆಗಲ್ಲ. ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿಯನ್ನು ನೋಡ್ರಿ. ಏನದ ನಾ ಹೇಳಿದ್ದು? ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಹಾಲಿನ ವಿಸ್ತೀರ್ಣ ಸರಾಸರಿ ಟೈಲ್ಸದ ವಿಸ್ತೀರ್ಣ. ಹಾಲಿನ ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಆಗಲ್ಲ. ಹಾಲದ ಅಳತೆ ನೋಡ್ರಿ 24 ಮೀಟರ್ ಅದ. ಅಗಲ ಎಷ್ಟದ? 20 ಅದ. ಇದು ಹಾಲಿನ ವಿಸ್ತೀರ್ಣ ಏನದ. ಟೈಲ್ಸ್ಗಳ ವಿಸ್ತೀರ್ಣ ಎಷ್ಟದ? 0.4 ಮೀಟರ್ ಗುಂಡ್ಲೆ 0.3 ಮೀಟರ್. ತಿಳಿತಲ್ಲ? ಇದರದ ಸ್ಥಾನ ಮೇಲೆ ಕೊಡಬೇಕು, ಇದರ ಸ್ಥಾನವನ್ನು ಮೇಲೆ ಕೊಡಬೇಕು. ನೋಡಿ, ಇದರ ಸ್ಥಾನ ಎಷ್ಟು? ಒಂದೇ ಬಿಂದು ಮುಂದೆ ಒಂದೇ ಸ್ಥಾನ ಅದ ಅಂದ್ರೆ 10 ಹಚ್ಚರಿ. ಇದರ ಸ್ಥಾನ ಎಷ್ಟದ? ಒಂದೇ ಅದ ಅಂದ್ರೆ ಇದಕ್ಕೊಂದು 10 ಹಚ್ಚರಿ. 10 ಹಚ್ಚಿದಿಂದ ಇವುಗಳನ್ನು ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ಏನು ಬರ್ತದ? ಟೈಲ್ಸ್ಗಳ ವಿಸ್ತೀರ್ಣ ಬರ್ತದೆ. ಚಂದ ತಪ್ಪಿಲ್ಲ ನಮ್ದೇ. 0.4 ಗುಂಡ್ಲೆ 0.3. ಇನ್ನೊಂದ್ಸಲ ಹೇಳತ್ತಾನ ನೋಡ್ರಿ. ಹಾಲಿನ ಉದ್ದ ಅಗಲ. ಹಾಲಿನ ಉದ್ದ ಅಗಲಗಳ ಗುಣಲಬ್ಧ ಸರ್ವಾಸವಾಗಲೇ ಟೈಲ್ಸ್ಗಳ ವಿಸ್ತೀರ್ಣ ಅಂದ್ರೆ ಟೈಲ್ಸ್ಗಳ ಉದ್ದ ಅಗಲಗಳ ಗುಣಲಬ್ಧ. ಇಲ್ಲಿ 0.4 ಗುಂಡ್ಲೆ 0.3 ಮೀಟರ್ ಅದ. ಮೀಟರ್ ಇದರ ಅರ್ಥಾತ್ ಏನು?
40 ಸೆಂಟಿಮೀಟರ್ 30 ಸೆಂಟಿಮೀಟರ್ ಅಂದಂಗೆ ಇದು ಮೀಟ್ರೇ ಅದ ಅಂದ್ರೆ ಮೀಟರ್ನಾಗೆ ನಾವು ಉತ್ತರ ತೆಗೀನು. ಈಗ 0.4 ಇಲ್ಲಿ ಅದ ಅಂದ್ರೆ ಇದರ ಸ್ಥಾನ ಬೆಲೆ ಮೇಲೆ ಕೊಡ, ಇದು 4 ಆಯ್ತು. 0.3 ಮ್ಯಾಲೆ 10 ಕೊಟ್ರೆ ಅಂದ್ರೆ ಇದು 3 ಆಯ್ತು. 4 3 ಆದಂಗೆ ಆತಿ. ಈಗ ನೋಡಿ 4 1 4 6 ತೀತಲ್ಲ ನೋಡ್ರಿ. 3 1 3 2 ತಿಳಿದಲ್ಲ. ಇವಾಗ ಸರಿಯಾಗಿ ತಪ್ಪಲಾರ್ದು ಗುಣಲಬ್ಧ ಮಾಡಿ ನೋಡ್ರಿ. 10 100 100 2 2000 2000 2 4000 ನೋಡಿ. ಅಥವಾ ಇನ್ನೊಂದು 2 2 ಎಷ್ಟು 4 2 2 ಎಷ್ಟು 4 0 ಎಷ್ಟು 1 2 3 1 2 3. ಆದ್ದರಿಂದ ಆನ್ಸರ್ 4000 ಟೈಲ್ಸ್ಗಳು. ನೀವು ಇನ್ನೊಂದು ಅನ್ಬೋದು, ಕನ್ನಡನ್ಯಾಗ ಸರ್ ಉತ್ತರ ಬರೆದು ಬಿಟ್ಟು ಇಂಗ್ಲೀಷ್ನ್ಯಾಗ ಯಾಕೆ ಬರೀತಾರ ಅಂದ್ರೆ ಒಂದು ಉದಾಹರಣೆ ತೋರಿ. ಹಾಲ್ ಇದು ಇಂಗ್ಲೀಷ್ ಶಬ್ದ. ಈಗ ನಾವು ಮೊದಲು ಆನ್ಸರ್ ಅಂತ ತಿಳ್ಕೊಂಡು ಇಂಗ್ಲೀಷ್ನ್ಯಾಗ ಬರೆದು ಪ್ರಾಕ್ಟೀಸ್ ಅದ. ನೀವೇನು ತಿಳ್ಕೊಳಕ್ಕೆ ಹೋಗಬಾರ್ದು. ಯಾಕಂದ್ರೆ ಇದನ್ನು ನಾವು ಹಿಂಗೆ ಬರೀನು, ಶುದ್ಧ ಕನ್ನಡದಾಗ ಬರೀನು. ಉತ್ತರ ಬರೋಬ್ಬರಿ ನೋಡಿ ಇರಲಿ. ಆನ್ಸರ್ನು ಬರೀತಾನು ಉತ್ತರ ಉತ್ತರ ಅಂತ ಬಂದ್ರೆ 4000 ಟೈಲ್ಸ್ ಎಲ್ಲದ ಉತ್ತರ ಸಂಖ್ಯೆ ಬಿ. ವಿಸ್ತೀರ್ಣದ ಸೂತ್ರ ಅಂತೂ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗುರ್ತಿರ್ತದ. ಅದರ ಸಂಬಂಧ ನಾನು ನಿಮಗೆ ಅದನ್ನು ಮಾಡಿ ಬರೋದು ಬೇಡ. ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಹಾಲಿನ ವಿಸ್ತೀರ್ಣ ಸರ್ವಾಸ್ವಾಲೆ ಟೈಲ್ಸದ ವಿಸ್ತೀರ್ಣ. ಅಲ್ಲೇನಾಗ್ಯದ ಟೈಲ್ಸ್ 24 × 20 ಮೀಟರ್ ಸರ್ವಾಸ್ ಬಾಗ್ಲೆ 0.4 × 0.3. ಇದರ ಸ್ಥಾನ ಬೆಲೆ 10 ಮ್ಯಾಲೆ ಕೊಡ್ರಿ, ಇದರದ್ದು ಸ್ಥಾನ ಬೆಲೆ 10 ಮ್ಯಾಲೆ ಕೊಡ್ರಿ. 2 2 4 ಇಡ್ರಿ, 1 2 3 ಪೂಜೆ ಇಟ್ಬಿಡ್ರಿ. 4000 ಟೈಲ್ಸ್ಗಳು ಉತ್ತರ ಸಂಖ್ಯೆ ಬಿ. ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ಹಾಲಿನ ವಿಸ್ತೀರ್ಣ ಸರ್ವಾಸ್ ಬಾಗ್ಲೆ ಟೈಲ್ಸದ ವಿಸ್ತೀರ್ಣ. ನೆನ್ಪಿಟ್ಕೋಬೇಕು ನೀವು. ಕೆಲವೊಂದು ನೇಮಗಳನ್ನು ನೆನ್ಪಿಟ್ಕೋಬೇಕು, ಯಾವುದೇ ಇರಲಿ. ನೋಡ್ರಲ್ಲೇ ಫಸ್ಟ್ ನಿಮಗೊಂದು ತಿಳಿಸಿ ಹೇಳ್ತಾನು. ಯಾಕಂತಂದ್ರೆ ಇವು ಯಾಕೆ ನಾ ಹೇಳ್ತಾನಂದ್ರೆ ನಿಮಗೆ ಗುರ್ತಿರ್ಬೇಕು. ವಿಸ್ತೀರ್ಣ ಬರೋಬ್ಬರಿ ಎದರ ವಿಸ್ತೀರ್ಣ ಅದನ್ನು ಅಂತ ಹೇಳ್ಬೇಕು. ಮಾತ್ರ ನೋಡಿ ಸೂತ್ರ ಇರಲಿ, ಜಾಗದ ಇರಲಿ. ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಇದು ಗುರ್ತಿರ್ಲಿ. ಆಮೇಲೆ ಟೈಲ್ಸ್ಗಳ ಸಂಖ್ಯೆ, ಆಮೇಲೆ ಇಟ್ಟಿಗೆಗಳ ಸಂಖ್ಯೆ ನೋಡ್ರಿ. ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ನೆಲದ ಅಂಗಳದ ಎಲ್ಲ ಒಂದೇ. ನೆಲದ ವಿಸ್ತೀರ್ಣ ದೊಡ್ಡದಿರ್ತದೆ ಯಾವಾಗಲಾದರೂ. ನೆಲದ ವಿಸ್ತೀರ್ಣ ಸರ್ವಾಸ್ ಬಾಗ್ಲೆ ಟೈಲ್ಸ್ಗಳ ವಿಸ್ತೀರ್ಣ. ಈ ಸೂತ್ರ ಬರ್ಕೋರಿ, ನಿಮಗೆ ನಾಳೆ ಉಪಯೋಗ ಆಗ್ತದೆ. ನೋಡಿ, ಇದು ನೆನಪಿಡಬೇಕಾದ ಸಂಗತಿ. ಏನಿದು ನೆನಪಿಡಬೇಕಾದ ಸಂಗತಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು ಒಂದು ರೀತಿಯಿಂದ ಸೂತ್ರ. ಜಾಗ ಉಳಿದಾಗ ನಿಮ್ಗಿದು ರಿಪೀಟ್ ಆಗ್ತದೆ. ಇದು ಗಣಿತ ಮುಗಿದಿಂದ ಬರ್ತದ, ತಿಳಿತಾ? ನೋಡ್ರಿ, ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ ನೆಲದ ವಿಸ್ತೀರ್ಣ ಸರಾಸರಿ ಟೈಲ್ಸ್ಗಳ ವಿಸ್ತೀರ್ಣ. ಇದು ನೆನ್ಪಿಟ್ಕೋಬೇಕು. ಇದನ್ನ ಪ್ರತಿ ಗಣಿತ ಬಿಡಿಸಿದಾಗೊಮ್ಮೆ ಈಗ ನಿಮಗಿದು ಕಾಣಿಸ್ತದೆ, ನಿಮಗೆ ನೆನಪಿರ್ತದೆ. ತಿಳಿತಲ್ಲ? ಸರಿ ಆಯ್ತು, ತಿಳ್ಕೊಳ್ರಿ. ಇದನ್ನೇನು ನಿಮಗಿದ ರೀತಿ ಗಣಿತ ಅಂತಾರ. ರೀತಿ ಗಣಿತಗಳು ಸರಳಾಗಿ ನಿಮಗೆ ಬರ್ತಾವ. ಚೆನ್ನಾಗ ಬರ್ಕೊರಿ, ಸಿಸ್ಟಮೆಟಿಕ್ ಬರ್ಕೊರಿ.